ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ಅಲ್ಲ, ನಮ್ಮ ಕರ್ನಾಟಕ ತಮಿಳುನಾಡು ಅಲ್ಲ, ನಮ್ಮ ಕರ್ನಾಟಕ ಪಶ್ಚಿಮ ಬಂಗಾಳ ಅಲ್ಲ, ನಮ್ಮ ಕರ್ನಾಟಕ ಗುಜರಾತ್ ಅಲ್ವೇ. ರಾಜಕೀಯ ಅಸ್ಥಿರತೆನ ಜನ ಸಹಿಸಲ್ಲ. ನಾಯಕನಿಗೆ ಅವಮಾನ ಆದ್ರೆ ಅಪಮಾನ ಆದ್ರೆ ಯಾವುದೇ ಕಾರಣಕ್ಕೂ ಆ ಪಾರ್ಟಿ ರಿಟರ್ನ್ ಆಗಿ ಒಂದು ಭರವಸೆ ಕೊಟ್ಟಿದ್ರು ಅಥವಾ ಅಗ್ರಿಮೆಂಟ್ ಆಗಿತ್ತು ಅನ್ಕೊಂಡು ನಮ್ಗೆ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ 2.5 ವರ್ಷ ಆದ್ಮೇಲೆ ಸಿಎಂ ಆಗ್ಬೇಕಾಗಿತ್ತು ಅಂತ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಮತ್ತೆ ಕಾಂಗ್ರೆಸ್ ಕೆಟ್ಟಸ್ ಅಲ್ವಾ, ಇಡೀ ಒಕ್ಕಲಿಗ ಸಮುದಾಯ ಇನ್ನೊಂದು ಸಮುದಾಯ ಹೊರಗಡೆ ಹೋಗ್ಬೋದು. ಈ 2.5 ವರ್ಷದ ಆಡಳಿತದಲ್ಲಿ ಸಿದ್ದರಾಮಯ್ಯನವರಿಗೆ ಒಳ್ಳೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದ್ರು ಕೂಡ ಒಳ್ಳೆ ಹೆಸರಿಗಿಂತ ಹಲವಾರು ವಿಚಾರಗಳಲ್ಲಿ ಅವರ ಆಡಳಿತ ವೈಖರಿಯ ಬಗ್ಗೆ ಪ್ರಶ್ನೆ ಬಂದಿದೆ. ಮತ್ತು ಎಲ್ಲ ಸಮುದಾಯಗಳು ಕೂಡ ಅವರಿಂದ ಒಂದ್ ಸ್ವಲ್ಪ ಹಿಂದೆ ಸರಿತಾ ಇದ್ದಾರೆ ಏನೋ ಅನ್ನೋ ತರದ. ಮತ್ತು ಅವರು ಬಹಳಷ್ಟು ಕಾಂಗ್ರೆಸ್ ನಾಯಕರ ಹೇಳ್ತಾರೆ, ಇಲ್ಲ ಈಸ್ ನಾಟ್ ಆಕ್ಟಿವ್, ಈಸ್ ನಾಟ್ ಓಲ್ಡ್ ಸಿದ್ದರಾಮಯ್ಯ, ಮೊದಲಿನ ತರ ಇಲ್ಲ ಅವರು ಸಿದ್ದರಾಮಯ್ಯನವರು, ಈಸ್ ನಾಟ್ ಫಾಸ್ಟ್. ಎಲ್ಲೋ ಒಂದು ಕಡೆ ಸೋಲುಂಡ ಒಂಥರ ಗಾಯಗೊಂಡಂತ ಹುಲಿ ತರ ಇದ್ದಾರೆ ಅವರು. ಆತರ ಒಂದ್ ಸ್ವಲ್ಪ ಸ್ಲೋ ಡೌನ್ ಆಗಿದ್ದಾರೆ. ಅಂಡ್ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಆಗೋದಿದ್ರೆ ಇವರು ಸಿದ್ದರಾಮಯ್ಯನವರಿಗೆ ರಿಪ್ಲೇಸ್ಮೆಂಟ್ ಈಸ್ ಸತೀಶ್ ಜಾರಕಿಹೊಳಿ ಅಂತ ಹೇಳಿರೋದು. ಸೊ ಈ ಆಟಿಟ್ಯೂಡ್ ಮತ್ತೆ ಈ ಸ್ಲೋ ಡೌನ್ ಇದೆಯಲ್ಲ, ಅವರು ಅಹಿಂದ ನಾಯಕತ್ವದ ಬಗ್ಗೆ ಮಾತಾಡಿದ್ರು. ಅವ್ರಿಗೂ ವಯಸ್ಸಾಗಿದೆ. ಅವ್ರು ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಅದನ್ನ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಒಂದ್ ನಿಮಿಷ, ವಾಟ್ ಎವರ್ ಇಟ್ ಮೇ ಬಿ ಸ್ವತಃ ಅವರ ಪುತ್ರನೇ ಹೇಳಿದ್ದಾರೆ, ಎನಿಯೋ ಸಿದ್ದರಾಮಯ್ಯ ಇಸ್ ನಾಟ್ ಕಂಟೆಸ್ಟಿಂಗ್ ನೆಕ್ಸ್ಟ್ ಎಲೆಕ್ಷನ್, ಅವ್ರ ನೇತೃತ್ವದಲ್ಲಂತೂ ನೀವು ಹೋಗ್ತಾ ಇಲ್ಲ. ಸೊ ಡಿ.ಕೆ. ಶಿವಕುಮಾರ್ ಅವರು ಈಗ ನಾವೆಲ್ಲರೂ ಡಿಸ್ಕಷನ್ ಮಾಡ್ದ ಹಾಗೆ ಒಂದು ನಾಯಕತ್ವ ಗುಣವನ್ನ ಬೆಳೆಸ್ಕೊಂಡಿದ್ದಾರೆ. ಮತ್ತು ಈಗ ಅವರು ಬೆಂಗಳೂರಿನಲ್ಲಿ ಮಾಡ್ತಾ ಇರುವಂತಹ GBA ವಿಚಾರದಲ್ಲಿ ಆಗಿರ್ಬೋದು, ಇದೆಲ್ಲ ನೋಡಿದಾಗ ಐ ಥಿಂಕ್ ಒಂದ್ ಪ್ರಯೋಗಕ್ಕೆ ಹೋಗಬಹುದು. ಕಳ್ಕೊಳ್ಳೋದಿಲ್ಲ, ಬಿಹಾರ್ ಅಲ್ಲಿ ಆಲ್ರೆಡಿ ಕಳೆದು ಹೋಗಿದೆ. ಹೋಗ್ಬೋದು. ಆದ್ರೆ ಅಲ್ಲೊಂದು ಕ್ವಶನ್ ಬರುತ್ತೆ, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಎಷ್ಟು ಜನ MLA-ಗಳು ಬರ್ತಾರೆ? ನೀವ್ ಹೇಳ್ಬೇಕು. ನೀವು ಹೈಕಮಾಂಡ್ ಇರುವ ಆತಂಕ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಅದೇ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಅದೇ ರೀತಿ ಅವ್ರ ಬೆಂಬಲಿಗರು 4-5 ಜನ ಹೇಳ್ತಾರೆ. ಆದ್ರೆ ಇಡೀ 2018ರಲ್ಲಿ ಕುಮಾರಸ್ವಾಮಿ ಸಿಎಂ ಮಾಡಿದ್ರಿ, ಕಾಂಗ್ರೆಸ್ JDS. ಕುಮಾರಸ್ವಾಮಿಗೆ ಎಷ್ಟು ಜನ MLA ಸಪೋರ್ಟ್ ಮಾಡಿದ್ರಿ? ಅಲ್ಲಲ್ಲ, ಕುಮಾರಸ್ವಾಮಿ ಅನಿವಾರ್ಯ ಆಗಿತ್ತು. ಏನಕ್ಕಂದ್ರೆ ಹೌದು, ಸಿದ್ದರಾಮಯ್ಯ ಅವರು ಕೂಡ ಒಪಿನಿಯನ್ ತಗೊಳ್ಳಿಲ್ಲ. ಕೇಂದ್ರದಿಂದ ನಾಯಕರು ಬಂದ್ರು, ಸೀದಾ ಪದ್ಮನಾಭ ನಗರ ಫಿಕ್ಸ್ ಮಾಡಿದ್ರು ಕುಮಾರಸ್ವಾಮಿ. ಇವತ್ತು ಒಂದ್ ವಿಷಯ ಏನ್ ಗೊತ್ತಾ, ಕಾಂಗ್ರೆಸ್ಗೆ ವರಿ ಏನಂತಂದ್ರೆ ಎರಡು ಇತಿಹಾಸ ಇದೆ. ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಡೆ ಇಳಿಸಿದ ನಂತರ ಆಚೆ ಹೋದಂತ ಕಾಂಗ್ರೆಸ್ ಇಂದ ಆಚೆ ಹೋದಂತ ಲಿಂಗಾಯತ ಕಮ್ಯುನಿಟಿ ಬಂದಿರೋದು 2023ರಲ್ಲಿ ಕಾಂಗ್ರೆಸ್ ಮತ್ತೆ ಓಟ್ ಹಾಕಿದ್ ಕರ್ನಾಟಕದಲ್ಲಿ. ಅದನ್ನ ತಪ್ಪಿಸ್ಕೋಬಾರ್ದು. ಒಂದ್ ನಿಮಿಷ ಅದಕ್ಕೆ ರೀಸನ್ ಐ ಬ್ರೇಕ್ ಇಟ್. ನೀವು 2023ರಲ್ಲಿ ಮತ್ತೆ ಲಿಂಗಾಯತ ಕಮ್ಯುನಿಟಿ ವಾಪಸ್ ಬಂತು ಅಂತ ತಾವೇನು ಹೇಳ್ತಾ ಇದ್ರೆ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಸಿದ್ದರಾಮಯ್ಯ. ಈಸ್ ಇಟ್? ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಅವ್ಯವಹಾರ ಮತ್ತು ಬಿಜೆಪಿಯ ದುರಾಡಳಿತದ ಅಲ್ಲ 2013 ಕೂಡ ಯಡಿಯೂರಪ್ಪ ಕೆಳಗಿಳಿಸಿದ್ದಾರೆ. ಈಗ ಅಕಸ್ಮಾತ್ ಸಿದ್ದರಾಮಯ್ಯ ನಿಲ್ಲಿಸ್ಬಿಟ್ರೆ ಕುರುಬ ಸಮುದಾಯ ಹಿಂದೆ ಹೋಗ್ಬಹುದು ಅಂತ. 7-8% ವೋಟ್ ಯಡಿಯೂರಪ್ಪ ಅವತ್ತು ಕಣ್ಣೀರ್ ಹಾಕದೇ ಇದ್ದಿದ್ರೆ ಬಿಜೆಪಿಯನ್ನ ಜನ ತಿರಸ್ಕಾರ ಮಾಡ್ತಿರಲ್ಲ. ಜನ ಇಟ್ ಮೀನ್ಸ್ ಲಿಂಗಾಯತ ಸಮುದಾಯ ಅಟ್ಲೀಸ್ಟ್ 100 ಕ್ರಾಸ್ ಆಗಿರೋದು ಬಿಜೆಪಿ. ಇವಾಗ ಬಿಜೆಪಿನಲ್ಲೂ ಒಂದು ಸಂಪ್ರದಾಯ ಇದೆ, 75 ವರ್ಷ ಆದವರಿಗೆ ನಾವು ಟಿಕೆಟ್ ಕೊಡಲ್ಲ ಅಂತ. ಈಗಾಗಲೇ ಬ್ರೇಕ್ ಆಗಿದೆ ಅದು ಆಲ್ರೆಡಿ ಮೋದಿ ಅವ್ರ ವಿಚಾರದಲ್ಲಿ ಆಲ್ರೆಡಿ ಅದು ಯಡಿಯೂರಪ್ಪನಿಗೆ ಮತ್ತೆ ಸಿಎಂ ಆದಾಗ 70 ದಾಟಾಗೋಗಿತ್ತು. ಸಿದ್ದರಾಮಯ್ಯನವ್ರಿಗೆ ಇರುವಂತಹ ಆತಂಕ ಡಿ.ಕೆ. ಶಿವಕುಮಾರ್ ಅವ್ರಿಗಿಲ್ಲ. ಅವ್ರದೊಂದು ಕನಕಪುರ ಒಂದು ರಿಸರ್ವ್ ಕ್ಷೇತ್ರ ಆಗ್ಬಿಟ್ಟಿದೆ. ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಈ ಸಲ 20,000 ಓಟ್ ಅಷ್ಟೇ. ಯಾಕೆ ಬಲವಂತವಾಗಿ ಹೋದ್ರು? ಅವ್ರ ಕ್ಯಾಂಡಿಡೇಟ್ ಇಲ್ಲ, ನೀವು ಹೋಗಿದ್ದು ಬಲವಂತವಾಗಿ 20,000 ಓಟ್. ಯಾಕೆ ಬಲವಂತ? ಅಲ್ಲ ಈಗ ಅಶೋಕ್ ಅವ್ರು ಬಾರಿ ಕ್ಲೋಸ್. ಅಶೋಕ್ ಅವ್ರು ಬಾರಿ ಕ್ಲೋಸ್. ಇನ್ಸೈಡ್ ಏನಲ್ಲ, ಬಹಿರಂಗವಾಗೂ ಕೂಡ ಹೇಳಿದ್ರು. ಅಶೋಕ್ ಅಷ್ಟೇ, ಸೋಮಣ್ಣನು ಅಷ್ಟೇ. ಸೋಮಣ್ಣ ಏನು ನನ್ ಗೋವಿಂದರಾಜ್ ನಗರ ಬೇಡ, ನನ್ನ 2 ಕ್ಷೇತ್ರ ಅಲ್ಲ.
ಸೋಮಣ್ಣನ ನಾವು ಏನೇ ಅನ್ಕೋಬಹುದು, ಬಟ್ ಎಲೆಕ್ಷನ್ ಮಾಡೋ ವಿಚಾರದಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಸ್ಟ್ರಾಟಜಿ ಮಾಡಿ ಎಲೆಕ್ಷನ್ ಮಾಡ್ತಾರೋ ಅದೇ ಸ್ಟ್ರಾಟಜಿ ಮಾಡಿ ಸೋಮಣ್ಣ ಎಲೆಕ್ಷನ್ ಮಾಡ್ತಾರೆ. ಸೋಮಣ್ಣ ಸುಮ್ನೆ ಗೋವಿಂದರಾಜ್ ನಗರ, ವಿಜಯನಗರದಲ್ಲಿ ಅವೈಲೇಬಲ್ ಇರ್ತಾರೆ. ನಿಮಗೆ 224 ರವಿನಾರಾಯಣ ಅಶೋಕ್ ಅವರು ಸೋಮಣ್ಣ ಮತ್ತೆ ರಾಮಲಿಂಗಾರೆಡ್ಡಿ ಇಬ್ಬರನ್ನ ಬಿಟ್ಟರೆ ಆಯ್ತು. ಅಶೋಕ್ ಅವರು ಬೆಳಿಗ್ಗೆ 6 ಗಂಟೆಗೆ ಅಶೋಕ್ ಅವ್ರು ನಿಮ್ ಕ್ಲೋಸ್ ಅಲ್ವಾ ಮಾರುತಿ? ಯಾಕೆ ಹೋದ್ರಂತ ಅವರು? ಅವ್ರು ಗೊತ್ತಿತ್ತು ಏನಾಗುತ್ತೆ ಅಂತ. ಅವ್ರೇನು ಕೇಳಿ ಬಯಸಿದ್ದ, ಅದು ಕೇಳಿ ಬಯಸಿದ್ದ. ಪಾಪ ತಳ್ಳದ್ರಿ ಹಿಂಗೆ ಹೋಗಿ ಅಂತ, ಬೆಂಗಳೂರಿಂದ ಹಿಂಗೆ ಒಂದೇ ಸಲ ಹಿಂಗ್ ತಳ್ಳದ್ರು ಪಾಪ 10,000 ಅಶ್ವಥ್ ನಾರಾಯಣ ಅವರು ಹೋದ್ರಲ್ಲ ಒಂದ್ ಸ್ವಲ್ಪ. ಅಶ್ವಥ್ ನಾರಾಯಣ ಅವರು ಹೋಗಿ ತಡೆ ತಟ್ಟಿ ಸ್ಟೇಜ್ ಮೇಲೆ ದೊಡ್ಡ ಅವ್ರು ರಾಮನಗರ ಅವ್ರು ಹೆಡ್ ಆನ್ ತಗೊಂಡ್ರು ಡಿ ಕೆ ಶಿವಕುಮಾರ್ ಮೇಲೆ. ಅಲ್ಲ ಇರ್ಬೋದು, ಬಟ್ ಅವರು ಕೂಡ ಟ್ರೈ ಮಾಡಿದ್ರು ಒಂದ್ ಸ್ವಲ್ಪ ಆ ಒಂದು ಸಾಮ್ರಾಜ್ಯವನ್ನ ಬ್ರೇಕ್ ಮಾಡೋಣ ಅಂತ. ರಾಮನಗರದಲ್ಲಿ ಕಾಂಗ್ರೆಸ್ JDS ಇರೋ ಈ ಬೆಲ್ಟ್ ಅಲ್ಲಿ ಬಿಜೆಪಿಯ ಕಮಲವನ್ನ ಅರಳಿಸೋದು ಅಷ್ಟು ಸುಲಭ ಇಲ್ಲ. ಯಾಕೆ ಮಂಜುನಾಥ್ ಅವ್ರಿಗೆ ಅಲ್ಲ ಅಲ್ಲ ಮಂಜುನಾಥ್ ಮೇಡಮ್, ಲೋಕಸಭಾ ಎಲೆಕ್ಷನ್ ಬೇರೆ, ನೀವು ಮೋದಿ ಮುಖದ ಮೇಲೆ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಪಾಪ ಅವ್ರ ಮುಖಗಳು ತೋರಿಸಿ ಜನ ಓಟ್ ಹಾಕ್ಬಿಡ್ತೀರಾ. ಮೋದಿನ ತೋರಿಸಿ ಹಿಂಗೆ ಎಲ್ಲ ಕಡೆ ಮೋದಿನ ತೋರಿಸಿ ಅಲ್ಲ, ಹಂಗಲ್ಲ. ಇವತ್ತು ಒಂದು ಕಾರ್ಪೊರೇಷನ್ ಗೆಲ್ದೇ ಇರೋರು ಕೂಡ MP ಗಳಾಗಿರೋರು ಕೆಲವರು ಇದ್ದಾರೆ. ನಾನು ಹೆಸರು ಬೇಡ, ಹೆಸರು ಹೇಳಲ್ಲ. ಅದ್ಯಾಕೆ? ಯಾರು ಪಂಚಾಯತಿ ಗೆಲ್ದೇ ಇರೋರು ಕೂಡ MLA ಆದವರು, ಯಡಿಯೂರಪ್ಪನ ಮುಖನೋ, ದೇವೇಗೌಡರ ಮುಖನೋ, ಸಿದ್ದರಾಮಯ್ಯನ ಮುಖನೋ, ಡಿ ಕೆ ಶಿವಕುಮಾರ್ ಮುಖ ನೋಡಿ ಆಗಿರೋರು ಇದೆ. ಈ ಬಾರಿನೂ ಕೂಡ 28ರಲ್ಲಿ ಕೆಲವರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೇನೆ ಯಾರು MLA ಗಳಾಗಿರೋರು ಇದ್ದಾರೆ. ಅಂಥ ಕ್ಯಾಟಗರಿಯಲ್ಲಿ ಬಹಳಷ್ಟು ಜನ MP ಗಳು ಕೂಡ ಇದ್ದಾರೆ. ಅದರಲ್ಲಿ ಕೆಲವರು ಮಾಜಿ ಆಗಿದ್ದಾರೆ, ಕೆಲವರು ಹಾಲಿ ಆಗಿ ಇನ್ನೂ ಕೂಡ ಇದ್ದಾರೆ. ಆದರೆ ಈ ಅಶೋಕ್ನ ಅವತ್ತು ತಳ್ಳಿದ್ದು ಪಾಪ ಯಾರೋ ಪ್ರೆಜರ್ಗೆ ಹೋದ, ಹೈಕಮಾಂಡ್ ಪ್ರೆಜರ್ಗೆ ಹೋದ ಬಿಟ್ರೆ ಬೇರೆ ಇನ್ನೇನು. ನಾನು ಹೇಳೋದು, ಅಶೋಕ್ ಅವರು ಸ್ಟೇಟ್ ಲೀಡರ್ ಅಂತ ಹೇಳಿದ್ಮೇಲೆ ಅವ್ರ ವರ್ಚಸ್ಸನ್ನ ಕೂಡ ಪಕ್ಕದ ಕ್ಷೇತ್ರಗಳಲ್ಲಿ 5-6 ಕ್ಷೇತ್ರಗಳಲ್ಲಿ ಬೆಳೆಸ್ಕೊಬೇಕು. ಈಗ ಡಿ ಕೆ ಶಿವಕುಮಾರ್ ಅವ್ರ ವಿಚಾರಕ್ಕೆ ಬರೋಣ. ಈಗ ಡಿ ಕೆ ಶಿವಕುಮಾರ್ ಕನಕಪುರಕ್ಕೆ ಏನು ರಿಸರ್ವ್ ಆಗಿಲ್ಲ, ನಾನು ಗೆಲ್ತೀನಪ್ಪ ಅಂತೇನಿಲ್ಲ. ರಾಮನಗರ, ಮಾಗಡಿ, ಚನ್ನಪಟ್ಟಣ, ತಿರ್ಗಾ ಮಂಡ್ಯ ಜಿಲ್ಲೆ, ಮೈಸೂರು, ಅಲ್ಲ ನಾಟ್ ಇವನ್ ಸುತ್ತಮುತ್ತ ಅಲ್ಲ ರವಿನಾರಾಯಣ್, ಈವನ್ ಇನ್ಕ್ಲೂಡಿಂಗ್ ಆಲ್ ದಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಯಾರ್ಯಾರು ಅವರು ಟಿಕೆಟ್ ಕೊಡ್ಸಿದ್ರು. ಅಬ್ಜೆಕ್ಷನ್ ಇದೆ ಏನ್ ಗೊತ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಜೊತೆ ಅಶೋಕ್ನ ಹೋಲಿಕೆ ಮಾಡಿ. ಇಲ್ಲ ನಾನು ಬೆಂಗಳೂರು ಮಾತ್ರ ಸೀಮಿತ ಮಾಡಿ. ಯಾಕೆ ಗೊತ್ತಾ, ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಅಮಿತ್ ಶಾ ಜೊತೆ ಜೋಡಿಸ್ಬೇಕು. ಈಗ ಚಾಣಕ್ಯ ನಿಮಗೆ ಕಾಂಗ್ರೆಸ್ಗೆ ಏನಾದ್ರು ಒಬ್ಬ ಲೀಡರ್ ಬೇಕು ಸಂಘಟನೆ ವಿಚಾರದಲ್ಲಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್. ಅಧಿಕಾರ ಆದ್ರೂ ಬಿಡೋಣ, ಆದ್ರೆ ಒಂದು ಚುನಾವಣೆ ಯಾವ ರೀತಿ ಮಾಡ್ಬೇಕು, ಅದು ಹಣದ ವಿಚಾರ ಆಗಿರ್ಬೋದು, ತೋಳ್ಬಲ ಆಗಿರ್ಬೋದು, ಬೇರೆ ಬಲಗಳಾಗಿರ್ಬೋದು. ಒಂದು ಚುನಾವಣೆಯನ್ನ ಯಾವ ರೀತಿ ಮಾಡಿ ನಾವು ಲಾಜಿಕ್ ನಂಬರ್ ಮುಟ್ಟಬೇಕು, ಆ ಕೆಲಸ ಮಾಡೋದ್ರಲ್ಲಿ ಅಮಿತ್ ಶಾ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೋ ಆ ಸ್ಟ್ರಾಟಜಿ ಡಿ ಕೆ ಶಿವಕುಮಾರ್. ಅವ್ರಿಗೆ ನೀವು ಆದ್ರೆ ಕೊನೆಯಲ್ಲಿ ಯಕ್ಷ ಪ್ರಶ್ನೆ, ಯಾಕೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಿಲ್ಲ ಅಂತ. ಎರಡು ಆಪ್ಷನ್ ಇದೆ ಅವ್ರಿಗೆ. ಒಂದು, ಅವರು ಈಗ ಮಾಡಿರೋ ಒಂದು ವೇಳೆ 2.5 ವರ್ಷಕ್ಕೆ ಆಗ್ಲಿಲ್ಲ ಅಂತ ಹೇಳ್ಕೊಳ್ಳಿ, 28ಕ್ಕಂತೂ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾರೆ.